ಅವರಿಗೆ ಈಗ ವಿಶ್ವನಾಥ್ ಅವರಿಗೆ ಸುಧಾಕರ್ ಅವರ ಮೇಲೆ ಅವರದೇ ಆದಂಥ ಪಕ್ಷದವರು ಅವರ ಅನುಯಾಯಿಗಳು ಕೋವಿಡ್ ಕಳ್ಳ ಓನಲ್ಲ ನೀನಲ್ಲ ಅಂಥೇಳಿ ಹೇಳ್ದಂಥವ್ರು ಈಗ ಅವ್ರ ಮೇಲೆ ಒಂದು ವರ್ಷ ಆದಮೇಲೆ ಪ್ರೀತಿ ಉಕ್ಕಿ ಬಂದಂಗಿದೆ. ಅದರಿಂದ ನಾನು ಪಾಪ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ವಿಶ್ವನಾಥ್ ಅವ್ರಿಗೆ. ಆದರೆ ನಾವ್ಯಾರೂ ರಾಜಕೀಯ ಪ್ರೇರಿತವಾಗಿ ಅವ್ರ ಮೇಲೆ ದಾಖಲೆ ಏನೇನು ಮೊಕದ್ದಮೆಯನ್ನು ಹೂಡಿಲ್ಲ. ಯಾರಿವತ್ತು ಬಾಬು ಅವರು ಇವತ್ತು ಸತ್ತೋಗಿದ್ದಾರೆ, ವಂಚನೆಗೆ ಒಳಗಾಗಿದ್ದರು. ಅವರ ಡೆತ್ ನೋಟಲ್ಲಿ ಏನಿದೆ ಮತ್ತು ಅವರ ಕುಟುಂಬದ ಸದಸ್ಯರು ಯಾರು ದೂರು ದಾಖಲು ಮಾಡೋದು, ಯಾರು ಕಂಪ್ಲೇಂಟ್ ಮೇಲೆ ದೂರು ದಾಖಲಾಗಿದೆ ಅವ್ರ ಹತ್ರ ಹೋಗಿ ಕೇಳಬೇಕು, ನಮ್ಮನ್ನು ಕೇಳೋದಲ್ಲ. ಯಾರು ದೂರು ಕೊಡ್ತಾರೆ ಅದ್ರ ಪ್ರಕಾರ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ನಾವು ಇದನ್ನು ತನಿಖೆಯನ್ನು ಮಾಡಿಸುವಂಥದ್ದು ನಮ್ಮ ಕರ್ತವ್ಯ. ಬಾಬು ಅವ್ರ ಕುಟುಂಬಕ್ಕೆ ಸುಮಾರು 5-6 ವರ್ಷಗಳಿಂದ ಆಗಿರ್ತಕ್ಕಂಥ ವಂಚನೆಗೆ ಇವತ್ತು ನ್ಯಾಯ ಸಿಗಬೇಕಾಗತ್ತೆ. ಅವ್ರು ಎಷ್ಟು ನೊಂದಿದ್ರೆ ಅವರ ಶ್ರೀಮತಿಯವರು ಎಲ್ಲ ಬೇಡ ಆ ರೀತಿ ದುಡುಕಬೇಡಿ ಅಂತ ಹೇಳಿದ್ರು ಕೂಡ ರಾತ್ರಿ ಎಲ್ಲ ಹೇಳಿ ಬೆಳಗ್ಗೆನೇ ಹೋಗಿ ಮತ್ತೆ ಅದು ಮಾಡ್ತಾರೆ ಅಂದರೆ ಎಷ್ಟು ಅವರು ನೋವಿಗೆ ಸಿಕ್ಕಿದ್ರು ಅಂತಕ್ಕಂಥದ್ದು ಯೋಚನೆ ಮಾಡಿ. ಅದರಿಂದ ನಾವ್ಯಾರು ಇದರಲ್ಲಿ ರಾಜಕೀಯ ತೀಟೆ ತೆವಲುಗಳು ತೀರಿಸ್ಕೊಳ್ಳೋಂಥ ಮಟ್ಟದಲ್ಲಿ ಆ ಕೀಳು ಮಟ್ಟದ ರಾಜಕಾರಣ ನಾವು ಮಾಡಿಲ್ಲ. ಅದು ಎಲ್ಲ ಸುಧಾಕರ್ ಅವ್ರಿಗೆ ಹಿಂದೆ ಇದೆಲ್ಲ ಮಾಡಿ ಅಭ್ಯಾಸ ಇತ್ತು. ಬಹುಶಃ ಇಷ್ಟೆಲ್ಲ ಮಾತಾಡೋವಂಥವರು ಚಾಮರಾಜನಗರದಲ್ಲಿ 23-24 ಜನ ಸತ್ರಲ್ಲ. ಅವತ್ತು ಸುಧಾಕರ್ ಅವ್ರ ಮೇಲೆ FIR ಆಗಿದ್ದರೆ ಬಹುಶಃ ಇವರಿಗೆ ನೈತಿಕತೆ ಇದೆ ಅಥವಾ ಇವರಿಗೆ ಸಮಾಜದ ಬಗ್ಗೆ ಬದ್ಧತೆ ಇದೆ. ಮತ್ತು ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಜನರ ಮತ ಪಡೆದು ಅಧಿಕಾರ ಹಿಡಿದಂಥ ಸರ್ಕಾರಕ್ಕೆ ಒಂದು ಸಾಮಾಜಿಕ ಕಳಕಳಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದ್ವಿ. ಕನಿಷ್ಠ ಅವ್ರ ಮೇಲೆ ಏನೂ ಕ್ರಮನೇ ಆಗಲಿಲ್ಲ. ಅದರಿಂದ ಅಂಥವ್ರ ಬಗ್ಗೆ ನಾವು ಹೆಚ್ಚು ಹೇಳೋವಂಥದ್ದು ವೇಸ್ಟು. ಅದರಿಂದ ಅವರು ಬರಬೇಕಾಗಿದ್ದು ಬಾಬು ಅವರ ಕುಟುಂಬದ ಪರವಾಗಿ ಛಲವಾದಿ ನಾರಾಯಣ ಸ್ವಾಮಿಯವರು ಇರ್ಬೋದು, ಮಾನ್ಯ ಅಶೋಕ್ ಅವರು ಇರ್ಬೋದು ಅಥವಾ ಮಾನ್ಯ ವಿಜೇಂದ್ರ ಅವರು ಇರ್ಬೋದು, ಅವರು ಬೆಂಗಳೂರಿಂದ ಚಿಕ್ಕಬಳ್ಳಾಪುರ ಚಲೋ ಬಾಬುಗೆ ನ್ಯಾಯ ಕೊಡಿಸ್ತೀವಿ ಅಂತ ಏನಾದರೂ ಬಂದಿದ್ದರೆ ನಾನು ಅದನ್ನು ಮೆಚ್ಕೊಳ್ತಿದ್ದೆ. ಆದರೆ ಈ ರೀತಿಯಾಗಿ ರಾಜಕೀಯ ಪ್ರೇರಿತ ಅಂತ ಹೇಳ್ತಾರಲ್ಲ, ಅವ್ರ ಕುಟುಂಬದ ಸದಸ್ಯರ ಹತ್ರ ಮಾತಾಡಲಿ. ನಾವ್ಯಾರು ದೂರು ಕೊಡೋಕ್ಕೆ ಹೇಳಿಲ್ಲ. ಆಗಿರೋಂಥ ಅನ್ಯಾಯಕ್ಕೆ ಅವರು ಕುಟುಂಬದ ಸದಸ್ಯರು ಕೊಟ್ಟಿರೋಂಥ ದೂರ ಮೇಲೆ FIR ಆಗಿರ್ತಕ್ಕಂಥದ್ದು. BJP ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಪೊಲೀಸರು ಅವರು ಬಂದ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಹೌದು, ಇವಾಗ ಡೆತ್ ನೋಟಲ್ಲಿ ಸ್ಪಷ್ಟವಾಗಿದ್ದು ದೂರಲ್ಲೂ ಸ್ಪಷ್ಟವಾಗಿ ಅವ್ರ ಹೆಸರು ಬಂದ ಮೇಲೆ ಹಂಗಾರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಅವ್ರ ಹೆಸರು ಉಲ್ಲೇಖ ಆಗಿದ್ದರೆ ಬಿಟ್ಬಿಡ್ತಿದ್ರಾ? ಇವರೇನಂಗಾರೆ ಪ್ರಭಾವಿ ಮಾಜಿ ಮಂತ್ರಿ ಲೋಕಸಭಾ ಸದಸ್ಯರು ಅಂದರೆ ಅವ್ರಿಗೊಂದು ನ್ಯಾಯನ? ನಾಳೆ ಪ್ರಧಾನಮಂತ್ರಿಗಳು ಬರ್ತಾರಲ್ಲ, ಎಲ್ಲಂದ್ರಲ್ಲಿ ರಾಜಕೀಯ ಭಾಷಣ ಮಾಡಬೇಕಾದ್ರೆ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ನಾಳೆ ಅವ್ರದ್ದೇ ಒಬ್ಬ ಲೋಕಸಭಾ ಸದಸ್ಯರ ಮೇಲೆ ಈ ಥರ ಆಪಾದನೆ ಬಂದಿದೆಯಲ್ಲ, ಏನು ಹೇಳ್ತಾರೆ ಮಾನ್ಯ ನರೇಂದ್ರ ಮೋದಿ ಅವರು? ವಸ್ತುಸ್ಥಿತಿಗೆ ಮತ್ತು ವಾಸ್ತವಾಂಶಕ್ಕೆ ಏನೂ ತಾಳೆ ಇಲ್ಲದೆ ಇರ್ತಕ್ಕಂಥದ್ದನ್ನು ಮಾನ್ಯ ಪ್ರಧಾನಮಂತ್ರಿಗಳ ಬಾಯಲ್ಲಿ ಎಷ್ಟು ಸತಿ ಹೇಳಿಸಿಲ್ಲ ಇವರು ಕರ್ನಾಟಕದ ಬಗ್ಗೆ? ಇವತ್ತು ಹೇಳಿಸ್ಲಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹೇಳಿ, ಪರಿಶಿಷ್ಟ ಜಾತಿಯ ಬಡವ ಇವತ್ತು ಸತ್ತಿದ್ದಾನೆ, ಇವ್ರ ಹೆಸರು ಬರೆದು ನಾನು ಇದನ್ನು ಗಂಭೀರವಾಗಿ ತೆಗೆದುಕೊಳ್ತೀನಿ ಅಂತ ಅಷ್ಟು ಮಾತ್ರ ಹೇಳಿ, ಬೇರೆ ಏನು ಹೇಳೋದು ಬೇಡ. ಕಾನೂನು ಚೌಕಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಒಂದೇ, ನಾನು ಒಂದೇ, ಸಾಮಾನ್ಯ ಜನನೂ ಒಂದೇ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ಹೇಳಿ, ಸಂತೋಷ. ಸಮರ್ಥನೆ ಮಾಡ್ಕೋಬಾರ್ದು, ಇದು ಮುಖ್ಯ. ಸರ್, ಇವತ್ತು ಸೀನಿಯರ್ ಸಿಟಿಜನ್ಸ್ಗೆ ಸ್ಪೋರ್ಟ್ಸ್